ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್ಸ್. ಸೊ ಇವತ್ತಿನ ಒಂದು ಸೆಷನಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ಆದಂತಹ ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಈ ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ನೆಟ್ವರ್ಕಲ್ಲಿ ಏನೆಲ್ಲ ಕಂಟೆಂಟ್ ಇದೆ, ನಾವು ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಒಂದು ಸೆಕೆಂಡ್ ನೋಡ್ಕೊಂಡು ಬರೋಣ. ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಎವಲ್ಯೂಷನ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್, ದೆನ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್, ದೆನ್ ನೆಟ್ವರ್ಕ್ ಡಿವೈಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದೆನ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ನೆಟ್ವರ್ಕಿಂಗ್ ಟಪಾಲಜೀಸ್, ದೆನ್ ಐಡೆಂಟಿಫೈಯಿಂಗ್ ನೋಡ್ಸ್ ಇನ್ ಎ ನೆಟ್ವರ್ಕ್ ಕಮ್ಯುನಿಕೇಷನ್, ಹೌ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ, ಯಾವ ರೀತಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ ನೋಡ್ಗಳನ್ನು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಂಟರ್ನೆಟ್ ವೆಬ್ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದೆನ್ ಡೊಮೈನ್ ನೇಮ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಾಗಾದರೆ let us see the introduction of the chapter number 10 computer network. So we know that without internet, without network, we can't assume our life. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಇಂಟರ್ನೆಟ್ ಮತ್ತು ನೆಟ್ವರ್ಕ್ ಇಲ್ಲದೆ ಇವಾಗಿನ ಜೀವನ ಶೈಲಿಯನ್ನು ನಾವು ನೆನಪಿಸ್ಕೊಳ್ಳೋದು ಕೂಡ ತುಂಬ ಕಷ್ಟ ಇದೆ. ಅದೇ ಥರ ಲೆಡ್ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಜೀವನವನ್ನು ಸಾಗಿಸ್ಲಿಕ್ಕೆ ಊಟ, ಆಹಾರ, ಗಾಳಿ, ನೀರು ಇಲ್ಲದೇ ಇದ್ದರೂ ಕೂಡ ಬಟ್ ಮೊಬೈಲ್ ಇಲ್ಲದೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ ಈಗಿನ ಒಂದು ಜನ್ರೇಷನಲ್ಲಿ. ಸೊ ಅದೇ ರೀತಿ ಆ ರೀತಿಯಾದಂತಹ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಯಾವುದನ್ನೇ ಒಂದು ನಾವು ಒಂದರಿಂದ ಒಂದು ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ ಅಂದರೆ ಮೇಯ್ನಾಗಿ ಬೇಕಾಗಿರೋವಂಥದ್ದು ನೆಟ್ವರ್ಕ್. ಸೊ ನೆಟ್ವರ್ಕ್ ಇದ್ದಾಗ ಮಾತ್ರ ಇಂಟರ್ನೆಟ್ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಎರಡೂ ಕೂಡ ಇಂಟರ್ ಡಿಪೆಂಡೆಂಟ್. ವಿತೌಟ್ ನೆಟ್ವರ್ಕ್ ಇಂಟರ್ನೆಟ್ ಕ್ಯಾನಾಟ್ ವರ್ಕ್ಸ್, ವಿತೌಟ್ ಇಂಟರ್ನೆಟ್ ನೆಟ್ವರ್ಕ್ ಕ್ಯಾನಾಟ್ ವರ್ಕ್ಸ್. ಸೊ ವಿ ಕಾಂಟ್ ಸೇ ದ್ಯಾಟ್ ವಿತೌಟ್ ಇಂಟರ್ನೆಟ್ ನೆಟ್ವರ್ಕ್ ವರ್ಕ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆದರೆ ನೆಟ್ವರ್ಕ್ ಇಲ್ಲದೆ ಇಂಟರ್ನೆಟ್ ವರ್ಕ್ ಆಗಲ್ಲ ಅಂತ ನಾನು ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಏನಾಗ್ತಾ ಇದೆ, ನೆಟ್ವರ್ಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಎಲ್ಲೆಲ್ಲಿ ಬಳಸ್ತಾ ಇದ್ದೀವಿ, ಹೇಗೆ ಬಳಸ್ತಾ ಇದ್ದೀವಿ, ವಿ ಆರ್ ಲಿವಿಂಗ್ ಇನ್ ಕನೆಕ್ಟೆಡ್ ವರ್ಲ್ಡ್. ನಾವು ಒಂದು ಈ ವರ್ಲ್ಡಲ್ಲಿ ಏನು ಕನೆಕ್ಟಾಗಿ ಜೀವನವನ್ನು ನಡೆಸ್ತಾ ಇದ್ದೀವಿ, ಒಬ್ರಿಗೊಬ್ರು ಹೇಗೆ ಕನೆಕ್ಟ್ ಆಗ್ತಾ ಇದ್ದೀವಿ ಅಂದರೆ ಥ್ರೂ ದ ನೆಟ್ವರ್ಕ್ ಮುಖಾಂತರ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ. ಇಟ್ಸ್ ಪಾಸಿಬಲ್ ಆಸ್ ಆಲ್ಮೋಸ್ಟ್ ಎವ್ರಿ ಒನ್ ಆ್ಯಂಡ್ ಎವ್ರಿಥಿಂಗ್ ಇನ್ ದ ಡಿಜಿಟಲ್ ವರ್ಲ್ಡ್ ಈಸ್ ಇಂಟರ್ಕನೆಕ್ಟೆಡ್ ಥ್ರೂ ಒನ್ ವೇ ಆರ್ ಅದರ್. ಸೊ ನಾವು ಒಬ್ಬರಿಂದ ಒಬ್ಬರಿಗೆ ಕನೆಕ್ಟ್ ಆಗ್ತಾ ಇದ್ದೀವಿ. ಯಾವ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದ್ದೀವಿ ಅಂದರೆ ಡಿಜಿಟಲಿ ವಿ ಆರ್ ಕನೆಕ್ಟಿಂಗ್. ಒಂದರಿಂದ ಒಬ್ಬರಿಗೆ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ಸಂದೇಶವನ್ನು ಕಳಿಸ್ತಾ ಇದ್ದೀವಿ, ಸಂದೇಶವನ್ನು ಕಳಿಸ್ಕೊತಾ ಇದ್ದೀವಿ ಅನ್ನೋದಾದರೆ ಯಾವ ರೀತಿ ಕಳಿಸ್ತಾ ಇದ್ದೀವಿ, ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಅಂದರೆ ಡಿಜಿಟಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಆ ಡಿಜಿಟಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ನಮಗೆ ಏನು ಬಹಳ ಮುಖ್ಯವಾಗಿ ಬೇಕಾಗಿದೆ ಅಂತಂದರೆ ನೆಟ್ವರ್ಕ್ ಬಹಳ ಮುಖ್ಯವಾಗಿ ಬೇಕಾಗಿದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಂತಹ ಒಂದು ಕಂಪ್ಲೀಟೆಡ್ ಚಾಪ್ಟರ್ ಬಂದು ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ನೆಟ್ವರ್ಕ್ಸ್ ಆಗಿರುತ್ತೆ. ಆದರೆ ಡಿಸ್ಕಸ್ ಮಾಡೋಣ ಏನು ನೆಟ್ವರ್ಕ್ ಅಂದರೆ ಅಂತ ಹೇಳಿ. ಸೊ ಗ್ರೂಪ್ ಆಫ್ 2 or more ಸಿಮಿಲರ್ ಥಿಂಗ್ಸ್ ಆರ್ ಪೀಪಲ್ ಇಂಟರ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಈಸ್ ಕಾಲ್ಡ್ ನೆಟ್ವರ್ಕ್. ಏನು ನೆಟ್ವರ್ಕ್ ಅಂದರೆ ಗ್ರೂಪ್ ಆಫ್ 2 or more ಕಂಪ್ಯೂಟರ್ಸ್, ಒಂದು ಸಿಮಿಲರ್ ಏರಿಯಾದಲ್ಲಿ ಒಂದಕ್ಕಿಂತ ಜಾಸ್ತಿ ಕಂಪ್ಯೂಟರ್ಸ್ಗಳು ಕಮ್ಯುನಿಕೇಟ್ ಮಾಡ್ತಾ ಇದ್ದರೆ, ಡಿವೈಸಸ್ಗಳು ಕಮ್ಯುನಿಕೇಷನಲ್ಲಿ ಇದ್ದರೆ, ಇಂಟರ್ ಕನೆಕ್ಟೆಡ್ ಆಗಿದ್ದರೆ ಅದನ್ನು ನಾವೇನಂತ ಕರಿತಾ ಇದ್ವಿ, ನೆಟ್ವರ್ಕ್ ಅಂತ ಹೇಳಿ ಕರಿತಾ ಇದ್ವಿ. ಈ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ಸ್ ಕ್ಯಾನ್ ಬಿ ಏಬಲ್ ಟು ಶೇರ್ ಡೇಟಾ ರಿಸೋರ್ಸಸ್ ಅಮಾಂಗ್ ದ ಈಚ್ ಅದರ್. ಯಾವ ಕಂಪ್ಯೂಟರ್ಗಳು ಒಂದೇ ಸಿಮಿಲರ್ ಏರಿಯಾದಲ್ಲಿ ಕಮ್ಯುನಿಕೇಟ್ ಆಗ್ತಾ ಇದೆ ಅಥವಾ ಕನೆಕ್ಟೆಡ್ ಆಗಿದೆ ಅಂದರೆ ಆ ಕನೆಕ್ಟೆಡ್ ಆಗಿರುವಂಥ ಕಂಪ್ಯೂಟರ್ಗಳ ಮಧ್ಯದಲ್ಲಿ ನಮಗೆ ಬೇಕಾದಂಥ ಇನ್ಫಾರ್ಮೇಷನ್ಗಳನ್ನು ನಾವು ಸೆಂಡ್ ಮತ್ತು ರಿಸೀವನ್ನು ಮಾಡ್ಬೋದು. ಅದನ್ನೇ ಇಲ್ಲಿ ಡೇಟಾ ಕಮ್ಯುನಿಕೇಷನ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಟ್ವರ್ಕಲ್ಲಿ ಪ್ರತಿಯೊಂದು ಕಂಪ್ಯೂಟರ್ಗಳನ್ನು ಏನು ಕಂಪ್ಯೂಟರ್ಗಳು ಕನೆಕ್ಟ್ ಆಗಿರುತ್ತೋ ಪ್ರತಿಯೊಂದು ಕಂಪ್ಯೂಟರ್ಗಳು ನೆಟ್ವರ್ಕಲ್ಲಿ ಯಾವುದ್ಯಾವುದೇ ಕಂಪ್ಯೂಟರ್ಗಳು ಕನೆಕ್ಟೆಡ್ ಆಗಿರುತ್ತೋ ಆ ಪ್ರತಿಯೊಂದು ಕಂಪ್ಯೂಟರ್ಗಳನ್ನು ನಾವು ನೋಡ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ಪ್ರತಿಯೊಂದು ಕಂಪ್ಯೂಟರ್ಗಳು ಯಾವುದು ಕೆಪೇಬಲ್ ಆಫ್ ಶೇರಿಂಗ್ ಇನ್ಫಾರ್ಮೇಷನ್ ಇರುತ್ತೋ ಆ ಎಲ್ಲ ಕಂಪ್ಯೂಟರ್ಗಳನ್ನು ಹೋಸ್ಟ್ ಅಥವಾ ನೋಡ್ ಅಂತ ಹೇಳಿ ಕರಿತಾ ಇದ್ದೀವಿ. ಸೊ ನೆಟ್ವರ್ಕನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ಥ್ರೂ ಸಮ್ ಯೂಸಿಂಗ್ ನೆಟ್ವರ್ಕಿಂಗ್ ಡಿವೈಸಸ್ಗಳನ್ನು ಬಳಸಿ ನಾವು ಕಮ್ಯುನಿಕೇಷನನ್ನು ಬೂಸ್ಟಪ್ ಮಾಡಲಿಕ್ಕೆ, ನೆಟ್ವರ್ಕನ್ನು ಬೂಸ್ಟಪ್ ಮಾಡಲಿಕ್ಕೆ ಕೆಲವೊಂದು ಡಿವೈಸಸ್ಗಳನ್ನು ಬಳಸ್ತಾ ಇದ್ದೀವಿ. ನೆಟ್ವರ್ಕಿಂಗ್ ಕಮ್ಯುನಿಕೇಷನ್ ಏರಿಯಾದಲ್ಲಿ ಆ ಎಲ್ಲ ಡಿವೈಸಸ್ಗಳನ್ನು ನೆಟ್ವರ್ಕಿಂಗ್ ಡಿವೈಸಸ್ ಅಂತ ಕರೆದ್ವಿ. ಯಾವೆಲ್ಲ ಡಿವೈಸಸ್ಗಳು, ಫಾರ್ ಎಕ್ಸಾಂಪಲ್ ಸ್ವಿಚ್ ಆಗಿರ್ಬೋದು, ರೂಟರ್ ಆಗಿರ್ಬೋದು, ಮೋಡೆಮ್ ಆಗಿರ್ಬೋದು. ಇನ್ನು ಫಾರ್ ಕಮ್ಯುನಿಕೇಷನ್ ಡೇಟಾ ಇನ್ ಎ ನೆಟ್ವರ್ಕ್ ಈಸ್ ಡಿವೈಡೆಡ್ ಇಂಟು ಸ್ಮಾಲರ್ ಪ್ಯಾಕೆಟ್ಸ್. ಕಮ್ಯುನಿಕೇಷನ್ ಮಾಡುವಾಗ ಡೇಟಾವನ್ನು ನೆಟ್ವರ್ಕಲ್ಲಿ 2 ಸಿಸ್ಟಮ್ಗಳು ಕಮ್ಯುನಿಕೇಟ್ ಆಗ್ತಾ ಇದೆ ಅಂದರೆ ಒಂದು ಸಿಸ್ಟಮ್ ಸೆಂಡರ್ ಆಗಿ ಆ್ಯಕ್ಟ್ ಆಗ್ತಾ ಇರುತ್ತೆ, ಮತ್ತೊಂದು ಸಿಸ್ಟಮ್ ರಿಸೀವರ್ ಆಗಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಯಾವ ಇನ್ಫಾರ್ಮೇಷನ್ ಸೆಂಡರ್ ಆಗಿ ಕಳಿಸಿರ್ತಾರೋ ಪ್ರತಿಯೊಂದು ಇನ್ಫಾರ್ಮೇಷನ್ ಸೆಂಡ್ ಆಗುವಾಗ ಪ್ರತಿಯೊಂದು ಡೇಟಾವನ್ನು ಪ್ಯಾಕೆಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಆ ಪ್ರತಿಯೊಂದು ಪ್ಯಾಕೆಟ್ಸ್ಗಳನ್ನು ನಾವು ಜಂಕ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ.
ಪ್ರತಿಯೊಂದು ಸ್ಮಾಲ್ ಪ್ಯಾಕೆಟ್ಸ್ಗಳನ್ನು ಜಂಕ್ಸ್ ಅಂತಿದ್ದೀವಿ, ಅಥವಾ ಪ್ರತಿಯೊಂದು ಸ್ಮಾಲ್ ಜಂಕ್ಸ್ಗಳನ್ನು ನಾವು ಪ್ಯಾಕೆಟ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡಿವೈಸಸ್ ಇನ್ ಎ ನೆಟ್ವರ್ಕ್ ಕ್ಯಾನ್ ಬಿ ಕನೆಕ್ಟೆಡ್ ಥ್ರೂ ವಯರ್ಡ್ ಆರ್ ವೈರ್ಲೆಸ್ ಮೀಡಿಯಾ. ನಾವು ನೆಟ್ವರ್ಕಲ್ಲಿ ಸಿಸ್ಟಮ್ಗಳನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಥ್ರೂ ವಯರ್ಡ್ ಆದರೂ ಆಗಿರ್ಬೋದು, ವೈರ್ಲೆಸ್ ಆದರೂ ಆಗಿರ್ಬೋದು. ಅಂದರೆ ನಾವು ಇನ್ಫಾರ್ಮೇಷನ್ನ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಬ್ಬರಿಂದ ಒಬ್ಬರಿಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಅಂದರೆ ಡಿವೈಸಸ್ ಮೂಲಕ ಕಮ್ಯುನಿಕೇಷನನ್ನು ಮಾಡ್ತಾ ಇದ್ದೀವಿ. ಡಿವೈಸಸ್ ಮೂಲಕ ಕಮ್ಯುನಿಕೇಷನ್ ಮಾಡುವಾಗ ಇಟ್ ಮೇ ಬಿ ವೈರ್ಡ್ ಕಮ್ಯುನಿಕೇಷನ್ ಆಗಿರ್ಬೋದು ಅಥವಾ ವೈರ್ಲೆಸ್ ಕಮ್ಯುನಿಕೇಷನ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದ ನೆಟ್ವರ್ಕ್ ಆ್ಯಂಡ್ ಲೆಟ್ ಅಸ್ ಸಿ ಸಮ್ ಮೋರ್ ಪಾಯಿಂಟ್ಸ್ ಅಬೌಟ್ ದ ನೆಟ್ವರ್ಕ್ ಆಲ್ಸೋ. Communication network. Each device is a part of network that can receive, create, store and send data to different network routes in a node. ನೆಟ್ವರ್ಕಲ್ಲಿ ಕನೆಕ್ಟ್ ಆಗಿರುವಂತಹ ಪ್ರತಿಯೊಂದು ಕಂಪ್ಯೂಟರ್ಗಳು ಯಾವೆಲ್ಲ ಕೆಪಾಸಿಟಿಯನ್ನು ಹೊಂದಿರುತ್ತೆ ಅಂದರೆ ಈಚ್ ಆ್ಯಂಡ್ ಇಂಡಿವಿಜುವಲ್ ನೋಡ್ ಕ್ಯಾನ್ ಕೆಪೇಬಲ್ ಆಫ್ ಸೆಂಡಿಂಗ್ ದ ಡೇಟಾ, ಈಚ್ ಆ್ಯಂಡ್ ಇಂಡಿವಿಜುವಲ್ ನೋಡ್ ಕ್ಯಾನ್ ಕೆಪೇಬಲ್ ಆಫ್ ರಿಸೀವಿಂಗ್ ದ ಡೇಟಾ, ದೇ ಮೇ ಹ್ಯಾವ್ ಕೆಪಾಸಿಟಿ ಟು ಕ್ರಿಯೇಟ್ ಎ ಸ್ಟೋರ್ ಆ್ಯಂಡ್ ಕ್ರಿಯೇಟ್ ಎ ನ್ಯೂ ಡೇಟಾ. ಹೊಸದಾದಂಥ ಡೇಟಾವನ್ನು ಕ್ರಿಯೇಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ, ಸೆಂಡ್ ಮಾಡುವಂಥ ಕೆಪಾಸಿಟಿ ಇರುತ್ತೆ, ರಿಸೀವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇರುತ್ತೆ, ಮತ್ತು ಸ್ಟೋರ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಯಾವೆಲ್ಲ ಕಂಪ್ಯೂಟರ್ಗಳು ನೆಟ್ವರ್ಕ್ ಅಂಡರಲ್ಲಿ ಕನೆಕ್ಟ್ ಆಗಿರುತ್ತೋ. ಇನ್ನು ನೆಕ್ಸ್ಟ್ ಬಂದು ಯಾವ ರೀತಿಯಾಗಿ ಕಮ್ಯುನಿಕೇಟ್ ಮಾಡ್ತಾ ಇದ್ವಿ, ಕಮ್ಯುನಿಕೇಟ್ ಮಾಡಿದಂಥ ಇನ್ಫಾರ್ಮೇಷನ್ ಯಾವೆಲ್ಲ ರೀತಿ ಇರುತ್ತೆ. ನೀವು ಎರಡು ಸಿಸ್ಟಮಿಂದ ಕಮ್ಯುನಿಕೇಷನ್ನ ಮಾಡ್ತಾ ಇದ್ದೀವಿ ಅಂದಾಗ ಸಿಸ್ಟಮಲ್ಲಿ ಇನ್ಫಾರ್ಮೇಷನ್ ಯಾವೆಲ್ಲ ರೀತಿ ಕಮ್ಯುನಿಕೇಷನ್ ಮಾಡ್ಬೋದು. ಡೇಟಾವನ್ನು ಕಳಿಸ್ಬೋದು, ಟೆಕ್ಸ್ಚುಯಲ್ ಫಾರ್ಮ್ಯಾಟ್ ಆಗಿರ್ಬೋದು, ಆಡಿಯೋ ಫಾರ್ಮ್ಯಾಟ್ ಆಗಿರ್ಬೋದು, ವಿಡಿಯೋ ಫಾರ್ಮ್ಯಾಟ್ ಆಗಿರ್ಬೋದು, ಇಮೇಜ್ ಫಾರ್ಮ್ಯಾಟ್ ಆಗಿರ್ಬೋದು. ಇನ್ಫಾರ್ಮೇಷನ್ನ ನಾವು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಮುಖಾಂತರ ಎಕ್ಸ್ಚೇಂಜ್ ಮಾಡ್ಬೋದು, ಥ್ರೂ ಇಮೇಲ್ ಆಗಿರ್ಬೋದು, ವೆಬ್ಸೈಟ್ಸ್ ಆಗಿರ್ಬೋದು, ಆಡಿಯೋ ವಿಡಿಯೋ ಕಾಲ್ಸ್ ಆಗಿರ್ಬೋದು. ಈ ಎಲ್ಲಾದ್ರ ಮುಖಾಂತರ ಕಮ್ಯುನಿಕೇಷನ್ನ ನಾವು ಸಾಧ್ಯ ಮಾಡ್ಕೊಳ್ತಾ ಇದ್ದೀವಿ ನೆಟ್ವರ್ಕ್ನ ಮೂಲಕ ಅಂತ ಹೇಳಿ ಹೇಳ್ತಾರೆ. ಸೊ ದಿಸ್ ಈಸ್ ಅ ಸ್ಮಾಲೆಸ್ಟ್ ಇಂಟ್ರೊಡಕ್ಷನ್ ಅಬೌಟ್ ದ ನೆಟ್ವರ್ಕ್ ಆಗಿರುತ್ತೆ. ಸ್ಲೈಡ್ ಬಂದು ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಎವಲ್ಯೂಷನ್ ಆಫ್ ನೆಟ್ವರ್ಕ್ ಅಂತ. ಅಂದರೆ ನಾವು ಈ ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಎಮರ್ಜ್ ಆಯಿತು, ಹೇಗೆ ಬಂತು ಒಂದು ಮಾರ್ಕೆಟಿಂಗಲ್ಲಿ, ಅಥವಾ ಹೇಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಅದಕ್ಕೆ ಒಂದು ಹಿಸ್ಟ್ರಿಯನ್ನು ನಾವು ನೋಡೋದಾದರೆ ಮೊದಲನೇ ಪಾಯಿಂಟ್ ಬಂದು 1960ರಲ್ಲಿ ಆರ್ಪಾ ನೆಟ್ ಅನ್ನೋರು, ಅಂದರೆ ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಅಂತ ಹೇಳಿ ಆರ್ಪಾ ನೆಟ್ ಅಂತ ಅಂದರೆ. ಸೊ ಆ ಒಂದು ಟೀಮ್ ಅವರು ಏನು ಮಾಡ್ತಾರೆ, US ಡಿಪಾರ್ಟ್ಮೆಂಟ್ ಆಫ್ ಡಿಫೆನ್ಸ್ ಅವರು, ಡಿಫೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದಿಷ್ಟು ಇಶ್ಯೂಸ್ಗಳನ್ನು ಓವರ್ಕಮ್ ಮಾಡಲಿಕ್ಕೆ ಈ ಒಂದು ಟೀಮ್ ಅವರಿಗೆ ನೆಟ್ವರ್ಕ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ, ಒಂದು ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಿಕೊಡ್ಲಿಕ್ಕೆ ಇವರಿಗೆ ಒಪ್ಪಿಸ್ಕೊಡ್ತಾರೆ. ಸೊ 1960ರಲ್ಲಿ ಈ ಒಂದು ಟೀಮ್ ಏನಿದೆ, ಆರ್ಪಾ ನೆಟ್ ಅನ್ನೋ ಒಂದು ಟೀಮು ಒಂದು ಆರ್ಗನೈಸ್ ಆಗುತ್ತೆ. ಆ ಟೀಮ್ ಏನು ಮಾಡುತ್ತೆ ಅಂದರೆ ಒಂದು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗಬೇಕು, ಆಫ್ಲೈನ್ ಆಗಿರ್ಬೋದು ಅಥವಾ ಆನ್ಲೈನ್ ಆಗಿರ್ಬೋದು, ಥ್ರೂ ವೈರ್ಡ್ ಆಗಿರ್ಬೋದು ಅಥವಾ ವೈರ್ಲೆಸ್ ಆಗಿರ್ಬೋದು. ಯಾವ ರೀತಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಅಂದರೆ ರಿಯಲ್ ಟೈಮ್ ಕಮ್ಯುನಿಕೇಷನ್ ಆಗಬೇಕು. ಸೊ ಆ ರೀತಿಯಾಗಿ ಒಂದು ಕಾನ್ಸೆಪ್ಟನ್ನು ನಾವು ಎಮರ್ಜ್ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ಟೀಮನ್ನು ಲೆಡ್ ಮಾಡ್ತಾರೆ. ಆ ಟೀಮು 1960ರಲ್ಲಿ ಸ್ಟಾರ್ಟ್ ಆಗುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಬೇಕಲ್ವ. ಸೊ ಟೀಮ್ ಏನೋ ರೆಡಿ ಆಯಿತು, ಬಟ್ ಯಾವ ಕಾನ್ಸೆಪ್ಟನ್ನು ನಾವು ಸ್ಟಡಿ ಮಾಡಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಇನ್ಫಾರ್ಮೇಷನನ್ನು ನಾವು ಎಮರ್ಜ್ ಮಾಡಬೇಕು, ಯಾವೆಲ್ಲ ರೀತಿಯ ಪ್ರಾಜೆಕ್ಟನ್ನು ನಾವು ಲಾಂಚ್ ಮಾಡಬೇಕು, ಯಾವುದ್ರ ಬಗ್ಗೆ ನಾವು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು ಅಂತ ಹೇಳಿ 1961ರಲ್ಲಿ ಕಾನ್ಸೆಪ್ಟನ್ನು ಅವ್ರು ಲಾಂಚ್ ಮಾಡ್ತಾರೆ. ಆ ಕಾನ್ಸೆಪ್ಟ್ ನೇಮ್ ಬಂದು ನೆಟ್ವರ್ಕ್ ಅಂಥೇಳಿ. ದ ಐಡಿಯಾ ಆಫ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್ ಈಸ್ ಕಾನ್ಸೆಪ್ಚುಲೈಸ್ಡ್ ಇನ್ 1961 ಅಂತ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟು 1969ರಲ್ಲಿ ಬಿಕಮ್ ಫಂಕ್ಷನಲ್ ಬೈ ಕನೆಕ್ಟಿಂಗ್ ಬಿಟ್ವೀನ್ ಯೂನಿವರ್ಸಿಟೀಸ್. ಅಂದರೆ 1960ರಲ್ಲಿ ಒಂದು ಟೀಮ್ ರೆಡಿ ಆದರೆ 1961ರಲ್ಲಿ ಯಾವಕ್ಕೊಂದು ಆ ಕಾನ್ಸೆಪ್ಟಿಗೆ ನೇಮನ್ನು ಕೊಡ್ತಾರೆ ನೆಟ್ವರ್ಕ್ ಅಂತೇಳಿ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಥವಾ ಅದ್ರ ಬಗ್ಗೆ ಒಂದು ಪ್ರಾಜೆಕ್ಟನ್ನು ನಾವು ಲಾಂಚ್ ಮಾಡ್ತೀವಿ ಅಂತೇಳಿ. ಅದಾದಮೇಲೆ 1969ರಲ್ಲಿ ಸುಮಾರು ವರ್ಷಗಳ ನಂತರ ಈ ಒಂದು ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟು ರೆಡಿ ಆಗುತ್ತೆ. ಸೊ ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡಲಿಕ್ಕೆ ಯಾವ ಎರಡು ಯೂನಿವರ್ಸಿಟಿ ಬಗ್ಗೆ ಬಿಟ್ವೀನಲ್ಲಿ ಆ ಒಂದು ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟನ್ನು ಫಂಕ್ಷನಲ್ ಆಗಿ ಮಾಡ್ತಾರೆ ಅಂತ ಅಂದರೆ, ಒಂದು ಬಂದು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲ್ಸ್ ಅಂತ ನೀವು ಕೇಳಿರ್ತೀರಿ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಆ ಒಂದು ಯೂನಿವರ್ಸಿಟಿ ಮತ್ತು ಸ್ಟ್ಯಾನ್ಫೋರ್ಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲ್ಸ್ ಮಧ್ಯದಲ್ಲಿ ಈ ಒಂದು ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಕಮ್ಯುನಿಕೇಷನ್ ಮಾಡಲಿಕ್ಕೆ ಫಂಕ್ಷನಲ್ ಆಗಿ ಮೊದಲನೇ ಸರಿ ಬಳಕೆಯನ್ನು ಮಾಡ್ತಾರೆ. ಅದಾದಮೇಲೆ 1971ರಲ್ಲಿ ರಾಯ್ ಟಾಮ್ಲಿನ್ಸನ್ ಅನ್ನೋರು
ಒಂದು ಕಮ್ಯುನಿಕೇಷನ್ ಮಾಡಲಿಕ್ಕೆ ಪ್ಲ್ಯಾಟ್ಫಾರ್ಮ್ ಬೇಕಲ್ವಾ, ಆ ಪ್ಲ್ಯಾಟ್ಫಾರ್ಮನ್ನು ಇಮೇಲ್ ಆಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಮೇಲ್ ಪ್ಲ್ಯಾಟ್ಫಾರ್ಮನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನು ಕಮ್ಯುನಿಕೇಟ್ ಮಾಡುವಾಗ ಅನ್ನೋ ಸಿಂಬಲನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಆ ಅನ್ನೋ ಸಿಂಬಲ್ ಈಗ ಆಲ್ಮೋಸ್ಟ್ ನಾವು ಯೂಸ್ ಮಾಡ್ತೀವಿ ಇಮೇಲ್ ಅಡ್ರೆಸ್ಸಲ್ಲಿ @gmail.com @yahoo.com ಈ ಥರ ಯೂಸ್ ಮಾಡ್ತಾ ಇರ್ತೀವಲ್ಲ. ಸೊ ಅನ್ನೋ ಸಿಂಬಲನ್ನು ಮೊದಲನೇ ಸರಿ ಇಂಟ್ರೊಡ್ಯೂಸ್ ಮಾಡಿದಂಥ ಪರ್ಸನ್ ಬಂದು ರಾಯ್ ಟಾಮ್ಲಿನ್ಸನ್ ಅಂತೇಳಿ 1971ರಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ತದನಂತರವಾಗಿ 1974ರಲ್ಲಿ ಈ ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟ್ ಏನಿತ್ತು ಅದನ್ನು ಇಂಟರ್ನೆಟ್ ಅಂತ ಹೇಳಿ ಕಾಯಿನ್ ಮಾಡ್ತಾರೆ. ನೆಟ್ವರ್ಕ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಇಂಟರ್ನೆಟ್ ಅನ್ನೋ ಕಾಯಿನನ್ನು ನೇಮನ್ನು ಆ್ಯಡಪ್ ಮಾಡ್ತಾರೆ. ಎಷ್ಟನೇದರಲ್ಲಿ 1974ರಲ್ಲಿ. ಅದಾದಮೇಲೆ 1982ರಲ್ಲಿ ಈ ಇಂಟರ್ನೆಟ್ಟನ್ನು ಬಳಸುವ ಕೆಲವೊಂದು ಪ್ರೋಟೋಕಾಲ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡುವಂಥ ಪ್ರೋಟೋಕಾಲ್ಗೆ ಕೆಲವೊಂದು ನೇಮ್ಗಳನ್ನು ಕೊಡ್ತಾರೆ. ದಟ್ ಈಸ್ ಕಾಲ್ಡ್ TCP ಆ್ಯಂಡ್ IP ಅಂತೇಳಿ. ಅಂದರೆ ಇಂಟರ್ನೆಟ್ಟನ್ನು ಬಳಸುವಾಗ ಯಾವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಆ ರೂಲ್ಸ್ಗಳಿಗೆ ನೇಮನ್ನು ಏನು ಕೊಡ್ತಾ ಇದ್ದಾರೆ ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಮತ್ತು ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಯಾವ ಟೀಮ್ ಅವರು? ARPANET ಅನ್ನೋ ಟೀಮ್ ಅವರು. ಅದಾದಮೇಲೆ 1983ರಲ್ಲಿ ಡೊಮೈನ್ ನೇಮ್ ಸಿಸ್ಟಮ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಡೊಮೈನ್ ನೇಮ್ ಸಿಸ್ಟಮ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನನ್ನು ರೆಪ್ರೆಸೆಂಟ್ ಮಾಡುವಂಥ ಕೆಲಸವನ್ನು ಈ ಡೊಮೈನ್ ನೇಮ್ ಸಿಸ್ಟಮು ಮಾಡುತ್ತೆ. ಯಾಕೆ ಅಂದರೆ ಇಂಟರ್ನೆಟ್ ಅಂತ ಬಂದಾಗ ನಮಗೆಲ್ಲರಿಗೂ ಗೊತ್ತಿದೆ ನಂಬರ್ ಆಫ್ ಮಿಲಿಯನ್ಸ್ ಆಫ್ ಬಿಲಿಯನ್ಸ್ ಆಫ್ ಇನ್ಫಾರ್ಮೇಷನು ಫ್ಲೋ ಆಗ್ತಾ ಇರುತ್ತೆ. ಅದರಲ್ಲಿ ನಮಗೆ ಬೇಕಾದಂಥ ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಈಸಿಯಾಗಿ ಒಂದು ಸಾರ್ಟೆಡ್ ಲಿಸ್ಟಲ್ಲಿ ಸಾರ್ಟ್ ಮಾಡಿಕೊಂಡು ಈಸಿ ವೇಯಲ್ಲಿ ಸರ್ಚ್ ಮಾಡೋದಾಗಿರ್ಬೋದು, ಕಮ್ಯುನಿಕೇಟ್ ಮಾಡೋದಾಗಿರ್ಬೋದು. ಸೊ ಆ ವೇಯಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಒಂದು ಈಸಿಯೆಸ್ಟ್ ಪಾತನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಅವ್ರು ಏನು ಮಾಡ್ತಾರೆ, ಡೊಮೈನ್ ನೇಮ್ ಸಿಸ್ಟಮನ್ನು ಅನ್ನೋ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ 1986ರಲ್ಲಿ ಸೊ ಇವರು ಈ ನೆಟ್ವರ್ಕ್ ಮತ್ತು ಇಂಟರ್ನೆಟ್ ಅನ್ನೋ ಕಾನ್ಸೆಪ್ಟನ್ನು 1969 ಮತ್ತು 1974ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಬಟ್ ಆದರೂ ಕೂಡ ಇದು ಪ್ರಚಲಿತಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಸುಮಾರಷ್ಟು ಜನ ಬಳಕೆಗೆ ಗೊತ್ತಾಗ್ತಿರ್ಲಿಲ್ಲ. ಸೊ ಅದನ್ನು ಅಡ್ವರ್ಟೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂಥ ಒಂದು ಕಮಿಟಿ ಬಂದು ನ್ಯಾಷನಲ್ ಸೈನ್ಸ್ ಫೌಂಡೇಶನ್. ಈ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅನ್ನೋರು ಏನು ಮಾಡ್ತಾ ಇದ್ದಾರೆ, ಪೀಪಲ್ನ ತುಂಬ ಜನಕ್ಕೆ ಈ ಒಂದು ಕಾನ್ಸೆಪ್ಟ್ ಇದೆ ಅಂತ ರೀಚ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದಂಥ ಫೌಂಡೇಶನ್ ಬಂದು ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅವರು ಈ ಒಂದು ಕಾನ್ಸೆಪ್ಟನ್ನು ಎನ್ರಿಚ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಅದಾದಮೇಲೆ 1990ರಲ್ಲಿ ಬರ್ನರ್ಸ್ ಲೀ ಅವರು www ಅಂದರೆ worldwide.com ನಾವೇನು ಈಗ ಯೂಸ್ ಮಾಡ್ತಾ ಇದ್ದೀವಲ್ಲ W3 ಅಂತ ಕರಿತೀವಿ, ಅಥವಾ ವರ್ಲ್ಡ್ ವೈಡ್ ವೆಬ್ ಅಂತ ಏನು ಕರಿತೀವಿ, ಅಥವಾ www.com ಅಂತ ಕರಿತೀವಿ. ಸೊ ಈ ರೀತಿ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ಪರ್ಸನ್ ಬಂದು ಟೀಮ್ ಬರ್ನರ್ಸ್ ಲೀ ಅಂತ ಹೇಳಿ. ಈ ಟೀಮ್ ಬರ್ನರ್ಸ್ ಲೀ ಅನ್ನೋರು 1990ರಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಈ ಕಾನ್ಸೆಪ್ಟ್ ಏನಪ್ಪ ಅಂತ ಅಂದರೆ HTML ಮತ್ತು URL ಅನ್ನೋ ಕಾನ್ಸೆಪ್ಟ್ ಫಂಡಮೆಂಟಲ್ ಥಿಂಗ್ಸ್ಗಳನ್ನು ಇಟ್ಕೊಂಡು ವೆಬ್ಸೈಟ್ಸನ್ನು ಪ್ರಿಪೇರ್ ಮಾಡ್ತಾರೆ. ಆ ಒಂದು ವೆಬ್ಸೈಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಒಂದು ರಿಲೇಟೆಡ್ ಆಫ್ ಇನ್ಫಾರ್ಮೇಷನು ಫ್ಲೋ ಆಗಲಿಕ್ಕೆ ಅಥವಾ ಸ್ಟೋರ್ ಮಾಡಲಿಕ್ಕೆ ಬಳಕೆ ಬರುವಂತಹ ಒಂದು ಕಾನ್ಸೆಪ್ಟನ್ನು 1990ರಲ್ಲಿ ಇಂಟರ್ನೆಟ್ ಮತ್ತು ನೆಟ್ವರ್ಕನ್ನು ಬಳಸಿ ಪ್ರಿಪೇರ್ ಮಾಡುವಂಥ ಕಾನ್ಸೆಪ್ಟನ್ನು ಎಮರ್ಜ್ ಮಾಡ್ತಾರೆ. ಅದಾದಮೇಲೆ 1997ರಲ್ಲಿ ವೈಫೈ ಅನ್ನೋ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ನೆಟ್ವರ್ಕ್ ಅನ್ನೋ ಕಾನ್ಸೆಪ್ಟನ್ನು 1969ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದಾದಮೇಲೆ ಹೊಸದಾಗಿ ನೇಮನ್ನು ಕೊಡ್ತಾರೆ ಇಂಟರ್ನೆಟ್ ಅಂತ 1974ರಲ್ಲಿ. ಅದಾದಮೇಲೆ ಇಂಟರ್ನೆಟ್ ಎಲ್ಲ ಬಳಕೆಗೆ ಬಂದ ಮೇಲೆ ವೈಫೈ ಅನ್ನೋದನ್ನು ನೀವು ಕೇಳಿರ್ತೀರಿ, ವೈರ್ಲೆಸ್ ಫಿಡಿಲಿಟಿ ಅಂತ ಹೇಳಿ. ಸೊ ಅದನ್ನು 1997ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದು ಇಷ್ಟು ಏನಾಗಿರುತ್ತೆ ಅಂತಂದರೆ ಒಂದಿಷ್ಟು ಸ್ಮಾಲೆಸ್ಟ್ ಬ್ರೀಫ್ ಹಿಸ್ಟ್ರಿ ಅಬೌಟ್ ಎಮರ್ಜಿಂಗ್ ದ ನೆಟ್ವರ್ಕ್ ಯಾವ ರೀತಿಯಾಗಿ ಎಮರ್ಜ್ ಆಯಿತು, ಹೇಗೆ ಬಂತು, ಯಾರು ಫೈಂಡ್ ಔಟ್ ಮಾಡಿದ್ರು ಅಂತೇಳಿ ಕೆಲವೊಂದಿಷ್ಟು ಮಾಹಿತಿಯನ್ನು ನಾವೇನು ಮಾಡಿದ್ವಿ, ತಿಳ್ಕೊಂಡ್ವಿ. ಸೊ ದಿಸ್ ಈಸ್ ಅಬೌಟ್ ಆನ್ ಎವಲ್ಯೂಷನ್ ಆಫ್ ನೆಟ್ವರ್ಕ್. ಡಿಸ್ಕಸಿಂಗ್ ಅಬೌಟ್ ಟೈಪ್ಸ್ ಆಫ್ ನೆಟ್ವರ್ಕ್. ಸೊ ನೆಟ್ವರ್ಕಲ್ಲಿ ಕೆಲವೊಂದಿಷ್ಟು ಟೈಪ್ಸ್ ಆಫ್ ನೆಟ್ವರ್ಕನ್ನು ಡಿವೈಡ್ ಮಾಡಿದ್ದಾರೆ. ಯಾವ ಬೇಸಿಸ್ ಮೇಲೆ ಟೈಪ್ಸ್ ಆಫ್ ನೆಟ್ವರ್ಕನ್ನು ಡಿವೈಡ್ ಮಾಡಿದ್ದಾರೆ ಅಂದರೆ ಮೊದಲನೇದು ಬಂದು ಜಿಯೋಗ್ರಫಿಕಲ್ ಏರಿಯಾ, ಎಷ್ಟು ಏರಿಯಾದಲ್ಲಿ ಈ ನೆಟ್ವರ್ಕ್ ಸಿಗ್ತಾ ಇದೆ ಅನ್ನೋದ್ರ ಮೇಲೆ, ಡಿಸ್ಟೆನ್ಸ್ ಮೇಲೆ ಈ ಒಂದು ಟೈಪ್ಸ್ ಆಫ್ ನೆಟ್ವರ್ಕನ್ನು ಡಿವೈಡ್ ಮಾಡಿದ್ದಾರೆ. ಸೊ ಈ ಟೈಪ್ಸ್ ಆಫ್ ನೆಟ್ವರ್ಕು ಮೇಯ್ನಾಗಿ 4 ರೀತಿ ಇದೆ. ಮೊದಲನೇದು ಬಂದು ಪರ್ಸನಲ್ ಏರಿಯಾ ನೆಟ್ವರ್ಕ್, ಎರಡನೇದು ಬಂದು ಲೋಕಲ್ ಏರಿಯಾ ನೆಟ್ವರ್ಕ್, ಮೂರನೇದು ಬಂದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಆ್ಯಂಡ್ ಫೋರ್ತ್ ಒನ್ ಬಂದು ವೈಡ್ ಏರಿಯಾ ನೆಟ್ವರ್ಕ್ ಅಂತ. ಸೊ ಅದನ್ನು ಶಾರ್ಟಾಗಿ ಪ್ಯಾನ್, ಲ್ಯಾನ್, ಮ್ಯಾನ್ ಮತ್ತು ವ್ಯಾನ್ ಅಂತ ಹೇಳಿ ಕರಿತಾ ಇದ್ದಾರೆ. ಸೊ ಮೊದಲನೇದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪರ್ಸನಲ್ ಏರಿಯಾ ನೆಟ್ವರ್ಕ್ ನೇಮಲ್ಲೇ ಇದೆ ಪರ್ಸನಲ್ ಇನ್ಸ್ಟ್ರೂಮೆಂಟ್ಸ್. ನೀವು ಸಿಂಪಲಾಗಿ ಹೇಳಬೇಕಂತ ಅಂದರೆ ಒಬ್ಬ ಪರ್ಸನಲ್ ಡಿವೈಸಸ್ಗಳು ಯಾವ್ದ್ಯಾವ್ದು ಇರುತ್ತೋ ಅವನ ಹತ್ರ, ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಟ್ಯಾಬ್ ಆಗಿರ್ಬೋದು, ಮೊಬೈಲ್ ಫೋನ್ ಆಗಿರ್ಬೋದು, ಅಥವಾ ಬ್ಲೂಟೂತ್ ಆಗಿರ್ಬೋದು, ಈ ಥರ ಕೆಲವೊಂದಿಷ್ಟು ಇನ್ಸ್ಟ್ರೂಮೆಂಟ್ಸ್ ಒಬ್ಬ ಪರ್ಸನ್ನು ಅವನದೇ ಆದಂಥ ಸಿಸ್ಟಮನ್ನು ಮತ್ತೊಂದು ಸಿಸ್ಟಮ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಸ್ಮಾಲರ್ ಡಿಸ್ಟೆನ್ಸಲ್ಲಿ ಕಮ್ಯುನಿಕೇಟ್ ಮಾಡಲಿಕ್ಕೆ ಬಳಸ್ತಾ ಇರುವಂತಹ ನೆಟ್ವರ್ಕನ್ನು ನಾವೇನಂತ ಕರಿತಾ ಇದ್ದೀವಿ ಅಂದರೆ
ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಕರೆದ್ವಿ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಪರ್ಸನಲ್ ಏರಿಯಾ ನೆಟ್ವರ್ಕ್ ಕನೆಕ್ಟ್ ಮಾಡಲಿಕ್ಕೆ ಎಷ್ಟು ಡಿಸ್ಟೆನ್ಸ್ಗೆ ಮಾತ್ರ ಇದು ವರ್ಕ್ ಆಗುತ್ತೆ ಅಂದರೆ 10 ಮೀಟರ್ ಡಿಸ್ಟೆನ್ಸಿಗೆ. ನೀವು ಮೊಬೈಲ್ ಫೋನಿಂದ ಬ್ಲೂಟೂತ್ ಕನೆಕ್ಟ್ ಮಾಡಬೇಕು ಅಂತಂದರೆ ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡಿರ್ತೀರಾ? ಒಬ್ಬ ಪರ್ಸನ್ ಕಿವಿಗೆ ಬ್ಲೂಟೂತ್ ಹಾಕ್ದೆ ಅಂದರೆ ಕೈಯಲ್ಲಿ ಮೊಬೈಲ್ ಫೋನ್ ಇರುತ್ತೆ ಅಲ್ವಾ. ಸೊ ಆ ರೀತಿ ಸ್ಮಾಲರ್ ಡಿಸ್ಟೆನ್ಸಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇರುವಂಥ ಏರಿಯಾ ನೆಟ್ವರ್ಕನ್ನು ನಾವು ಪರ್ಸನಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಕರೆದ್ವಿ. ಸೊ ಈ ಪರ್ಸನಲ್ ಏರಿಯಾ ನೆಟ್ವರ್ಕನ್ನು ನಾವು ವೈರ್ಡ್ ಕಮ್ಯುನಿಕೇಷನ್ ಕೂಡ ಮಾಡ್ಬೋದು ಅಥವಾ ವೈರ್ಲೆಸ್ ಕಮ್ಯುನಿಕೇಷನ್ ಕೂಡ ಮಾಡ್ಬೋದು. ವೈರ್ಲೆಸ್ ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ ಅನ್ನೋದಾದರೆ ಬ್ಲೂಟೂತನ್ನು ಬಳಸ್ತೀವಿ. ವೈರ್ಡ್ ಕಮ್ಯುನಿಕೇಷನ್ ಅಂದರೆ ವೈರ್ಡ್ಗಳನ್ನು ಬಳಸಿ ಕಮ್ಯುನಿಕೇಷನ್ನ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅಬೌಟ್ ಪ್ಯಾನ್ ಏರಿಯಾ ನೆಟ್ವರ್ಕ್. ಒಂದು ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ ಪ್ಯಾನ್ ಏರಿಯಾ ನೆಟ್ವರ್ಕಿಗೆ ಕಂಪೇರ್ ಮಾಡಿದಾಗ ದ ಡಿಸ್ಟೆನ್ಸ್ ಆಫ್ ಕವರಿಂಗ್ ದ ಏರಿಯಾ ಶುಡ್ ಬಿ ಗ್ರೇಟರ್ ದ್ಯಾನ್ ಪ್ಯಾನ್ ಏರಿಯಾ ನೆಟ್ವರ್ಕ್. ಪರ್ಸನಲ್ ಏರಿಯಾ ನೆಟ್ವರ್ಕಿಗೆ ಕಂಪೇರ್ ಮಾಡಿದಾಗ ಲೋಕಲ್ ಏರಿಯಾ ನೆಟ್ವರ್ಕಿನ ಡಿಸ್ಟೆನ್ಸ್ ಆಫ್ ಕವರಿಂಗ್ ಸಿಸ್ಟಮ್ಸ್ಗಳು ಏನಾಗಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಮತ್ತು ಸಿಸ್ಟಮ್ ಕಮ್ಯುನಿಕೇಟ್ ಮಾಡುವಾಗ ವೈರ್ಡ್ ಆದರೂ ಕಮ್ಯುನಿಕೇಟ್ ಮಾಡ್ಬೋದು ಅಥವಾ ವೈರ್ಲೆಸ್ ಆದರೂ ಕಮ್ಯುನಿಕೇಷನ್ನ ಮಾಡ್ಬೋದು. ಡೇಟಾ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅಲ್ಲಿ 10 ಮೀಟರ್ ಡಿಸ್ಟೆನ್ಸ್ ಇತ್ತು ಅಂದರೆ ಯಾವುದರಲ್ಲಿ ಪ್ಯಾನ್ ಏರಿಯಾ ನೆಟ್ವರ್ಕ್ ಪರ್ಸನಲ್ ಏರಿಯಾ ನೆಟ್ವರ್ಕಲ್ಲಿ. ಬಟ್ ಲೋಕಲ್ ಏರಿಯಾ ನೆಟ್ವರ್ಕು ಸ್ವಲ್ಪ ವೈಡ್ ರೇಂಜ್ನ ಕವರ್ ಮಾಡುತ್ತೆ. ಎಲ್ಲಿವರೆಗೂ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದರೆ 1 ಕಿಲೋಮೀಟರ್ ಡಿಸ್ಟೆನ್ಸ್ವರೆಗೂ ಒಂದು ಸಿಸ್ಟಮು ಮತ್ತೊಂದು ಸಿಸ್ಟಮನ್ನು ಕಮ್ಯುನಿಕೇಟ್ ಮಾಡ್ಬೋದು. ಇಟ್ ಮೇ ಬಿ ವೈರ್ಡ್ ಆಗಿರ್ಬೋದು ಅಥವಾ ವೈರ್ಲೆಸ್ ಆಗಿರ್ಬೋದು. ಮತ್ತು ಇದು ಎಷ್ಟು ಸ್ಪೀಡಲ್ಲಿ ಡೇಟಾವನ್ನು ಟ್ರಾನ್ಸ್ಮಿಟ್ ಮಾಡ್ತಾ ಇದೆ ಅಂದರೆ 10 ಮೆಗಾಬಿಟ್ಸ್ ಪರ್ ಸೆಕೆಂಡ್ ಟು 1000 ಮೆಗಾಬಿಟ್ಸ್ ಪರ್ ಸೆಕೆಂಡ್ವರೆಗೂ ಡೇಟಾವನ್ನು ಟ್ರಾನ್ಸ್ಮಿಟ್ ಮಾಡ್ತಾ ಇದೆ. ಸೊ ಎರಡನ್ನೂ ಕಂಪೇರ್ ಮಾಡಿದಾಗ ಲೋಕಲ್ ಏರಿಯಾ ನೆಟ್ವರ್ಕು ಜಾಸ್ತಿ ಏರಿಯಾನ ಕವರ್ ಮಾಡ್ತಾ ಇದೆ, ಜಾಸ್ತಿ ಸಿಸ್ಟಮ್ಗಳನ್ನು ಕಮ್ಯುನಿಕೇಟ್ ಮಾಡ್ಬೋದು, ಮತ್ತು ಡಿಸ್ಟೆನ್ಸನ್ನು ಕ್ವೈಟ್ ಜಾಸ್ತಿ ಆಗ್ತದೆ, ಮತ್ತು ಟ್ರಾನ್ಸ್ಫರಿಂಗ್ ರೇಟ್ ಕೂಡ ಏನಾಗ್ತದೆ ಜಾಸ್ತಿ ಆಗ್ತಾ ಇದೆ. ಸೊ ಇನ್ನು ಥರ್ಡ್ ಒನ್ ಬಂದು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಏನು ಮೆಟ್ರೋಪಾಲಿಟನ್? ನಾವು ಕೇಳಿರ್ತೀವಿ ವರ್ಡ್ ಮೆಟ್ರೋಪಾಲಿಟನ್ ಸಿಟಿ ಅಂತೇಳಿ. ಸೊ ಸಿಟಿ ಏರಿಯಾ ನೆಟ್ವರ್ಕನ್ನು ನಾವು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಸಿಟಿ ಏರಿಯಾ ನೆಟ್ವರ್ಕ್ ಅಂದರೆ ಏನು ನಿಮಗೆಲ್ಲ ಗೊತ್ತಿದೆ. ಒಂದು ಸಿಟಿ ಅಂತ ಅಂದರೆ ಲಾರ್ಜರ್ ಏರಿಯಾವನ್ನು ಕವರ್ ಮಾಡುವಂಥ ಒಂದು ಏರಿಯಾವನ್ನು ನಾವು ಸಿಟಿ ಅಂತ ಕರಿತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ ಪ್ಯಾನ್ ಏರಿಯಾ ಮತ್ತು ಲ್ಯಾನ್ ಏರಿಯಾಗೆ ಕಂಪೇರ್ ಮಾಡಿದಾಗ ಎರಡಕ್ಕೂ ಜಾಸ್ತಿ ಏರಿಯಾನ ಕವರ್ ಮಾಡುವಂತಹ ಜಿಯೋಗ್ರಫಿಕಲ್ ಏರಿಯಾ ನೆಟ್ವರ್ಕನ್ನು ನಾವು ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂದ್ವಿ. ಹಾಗಾದರೆ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ ಅನ್ನೋದಾದರೆ 30 to 40 ಕಿಲೋಮೀಟರ್ಸ್ ಡಿಸ್ಟೆನ್ಸನ್ನು ಇದೇನು ಮಾಡ್ತಾ ಇದೆ ಕವರ್ ಮಾಡ್ತಾ ಇದೆ. ಸೊ 30 to 40 ಕಿಲೋಮೀಟರ್ಸ್ ಕವರ್ ಮಾಡೋದಾದರೆ ಇನ್ನು ಟ್ರಾನ್ಸ್ಫರಿಂಗ್ ರೇಟ್ ಬಂದು ಇಟ್ ಶುಡ್ ಬಿ ಹೈಯರ್ ವೆನ್ ಕಂಪೇರ್ ಟು ಲೋಕಲ್ ಏರಿಯಾ ಆ್ಯಂಡ್ ದ ಪ್ಯಾನ್ ಏರಿಯಾ ಅಂತಲೇ ಹೇಳ್ಬೋದು. ಟ್ರಾನ್ಸ್ಫರಿಂಗ್ ರೇಟು ಕೂಡ ಹೈ ಇರುತ್ತೆ. ಮತ್ತು ವೈರ್ಡು ಕೂಡ ಕಮ್ಯುನಿಕೇಷನ್ ಮಾಡ್ಬೋದು, ವೈರ್ಲೆಸ್ ಕೂಡ ಕಮ್ಯುನಿಕೇಷನ್ ಮಾಡ್ಬೋದು ಯಾವುದರಲ್ಲಿ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕಲ್ಲಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ಅಬೌಟ್ ದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಲಾಸ್ಟ್ ಒನ್ ಬಂದು ವಾಯ್ಡ್ ಏರಿಯಾ ನೆಟ್ವರ್ಕ್ ಅಥವಾ ವ್ಯಾನ್. ಈ ವಾಯ್ಡ್ ಏರಿಯಾ ನೆಟ್ವರ್ಕ್ ಏನಪ್ಪ ಅಂತಂದರೆ ಈಗಷ್ಟು ನಾವೇನು ನೋಡಿದ್ವಲ್ಲ 3 ನೆಟ್ವರ್ಕ್ಗಳು ಪ್ಯಾನ್ ಏರಿಯಾ, ಲ್ಯಾನ್ ಏರಿಯಾ ಮತ್ತು ಮ್ಯಾನ್ ಏರಿಯಾ, ಮೂರಕ್ಕೂ ಕಂಪೇರ್ ಮಾಡಿದ್ರೆ ಲಾರ್ಜೆಸ್ಟ್ ಏರಿಯಾ ಕವರಿಂಗ್ ಡಿಸ್ಟೆನ್ಸ್, ತುಂಬ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇರುವಂತಹ ಏರಿಯಾ ನೆಟ್ವರ್ಕ್ ಬಂದು ವಾಯ್ಡ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ಇದರಲ್ಲಿ ಇಟ್ ಮೇ ಬಿ ಎ ಕಾಂಬಿನೇಷನ್ ಆಫ್ ಲ್ಯಾನ್ ಆಗಿರ್ಬೋದು, ಇಟ್ ಮೇ ಬಿ ಎ ಕಾಂಬಿನೇಷನ್ ಆಫ್ ಮ್ಯಾನ್ ಕೂಡ ಆಗಿರ್ಬೋದು. ಸೊ ಈ ರೀತಿಯ ಕಾಂಬಿನೇಷನ್ ಆಫ್ ನೆಟ್ವರ್ಕನ್ನು ಎನ್ಲಾರ್ಜ್ ಮಾಡ್ತಾ ಇರುವಂಥ ಕೆಪಾಸಿಟಿ ಇರುವಂಥ ನೆಟ್ವರ್ಕನ್ನು ನಾವು ವಾಯ್ಡ್ ಏರಿಯಾ ನೆಟ್ವರ್ಕ್ ಅಂತ ಕರೆದ್ವಿ. ಎಷ್ಟು ಏರಿಯಾನ ಕಮ್ಯುನಿಕೇಟ್ ಲಾರ್ಜರ್ ಡಿಸ್ಟೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಪ್ಯಾನಿಗೆ 10 ಮೀಟರ್ಸ್ ಅಂದ್ವಿ, ಲ್ಯಾನಿಗೆ 1 ಕಿಲೋಮೀಟರ್ ಅಂದ್ವಿ, ಮ್ಯಾನಿಗೆ 30 to 40 ಕಿಲೋಮೀಟರ್ಸ್ ಅಂದ್ವಿ. ಅದೇ ರೀತಿ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡುತ್ತಂದರೆ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಕಮ್ಯುನಿಕೇಟ್ ಮಾಡುವಂಥ ಕೆಪಾಸಿಟಿ ಇರುವಂಥ ಏರಿಯಾ ನೆಟ್ವರ್ಕನ್ನು ನಾವು ವಾಯ್ಡ್ ಏರಿಯಾ ನೆಟ್ವರ್ಕ್ ಅಂದ್ವಿ. ಆ್ಯಂಡ್ ಎಗೇನ್ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ನಾವು ವೈರ್ಡ್ ಕಮ್ಯುನಿಕೇಷನ್ ಮಾಡ್ಬೋದಾ? ಇದು ವೈರ್ಡ್ ಮತ್ತು ವೈರ್ಲೆಸ್ ಎರಡೂ ಕೂಡ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ. ಸೊ ತುಂಬ ಲಾರ್ಜರ್ ಡಿಸ್ಟೆನ್ಸ್ ಅಂದರೆ ಯೂಶಲಿ ನಾವು ವೈರ್ಲೆಸ್ಸನ್ನು ಪ್ರಿಫರ್ ಮಾಡ್ತೀವಿ. ಬಟ್ ಇಟ್ ಮೇ ಬಿ ಕೆಪಬಲ್ ಆಫ್ ಕಮ್ಯುನಿಕೇಟಿಂಗ್ ಬೋತ್ ವೈರ್ಡ್ ಮತ್ತು ವೈರ್ಲೆಸ್ ಅಂತ ಹೇಳ್ತಾ ಇದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟೈಪ್ಸ್ ಆಫ್ ನೆಟ್ವರ್ಕ್ ಆಗಿರುತ್ತೆ. ಟೋಟಲ್ ಆಗಿ 4 ನೆಟ್ವರ್ಕ್ಗಳನ್ನು ನಾವೇನು ಮಾಡಿದ್ವಿ ಅಬ್ಸರ್ವ್ ಮಾಡಿದ್ವಿ. ಇಷ್ಟು ಆಗಿತ್ತು ಸೆಷನ್ ನಂಬರ್ 1 ಚಾಪ್ಟರ್ ನಂಬರ್ 10 ಕಂಪ್ಯೂಟರ್ ನೆಟ್ವರ್ಕ್ಸು. ಸೊ ಇನ್ನು ನೆಕ್ಸ್ಟ್ ಸೆಷನಲ್ಲಿ ನಾವು ಕಂಪ್ಯೂಟರ್ ನೆಟ್ವರ್ಕಿಂಗ್ ಡಿವೈಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಐ ಹೋಪ್ ಈ ಒಂದು ಸೆಷನ್ ಎಲ್ರಿಗೂ ಹೆಲ್ಪ್ಫುಲ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತಾ, ಯೂಸ್ಫುಲ್ ಆಗಿದ್ರೆ, ಅರ್ಥ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.